ವಿಧಾನ ಪರಿಷತ್ತಿನ ಚುನಾವಣೆ ಪ್ರಾರಂಭವಾಗಿ ಸುಮಾರು 20 ದಿನಗಳಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಸನ್ಮಾನ್ಯ ಆಯನೂರು ಮಂಜುನಾಥ್ರವರು ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಮಡಿಕೇರಿಯ ಡಾಕ್ಟರ್ ಕೆ ಮಂಜುನಾಥ್ರವ್ರನ್ನ ಈಗಾಗಲೇ ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಪಕ್ಷದ ಅಭ್ಯರ್ಥಿ ಘೋಷಣೆ ಆದ ನಂತರದಲ್ಲಿ ಪಕ್ಷದ ಎಲ್ಲ ಕಡೆಯೂ ಕೂಡ ಸಭೆಗಳನ್ನು ಕರೆದು ಎಲ್ಲ ಮುಖಂಡಗಳು ಮತ್ತು ಕಾರ್ಯಕರ್ತರುಗಳಿಗೆ ಈಗಾಗಲೇ ನಾವು ಎಲ್ಲ ಕಡೆಯೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಹಿಂದೆ ಆಯನೂರು ಮಂಜುನಾಥ್ ಅವರು BJP ಪಕ್ಷದಿಂದ ಕಳೆದ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ ಪಕ್ಷದಿಂದ SP ದಿನೇಶ್ ಅವರನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿನಾಗಿ ಆವಾಗ ಮಾಡಿತ್ತು. ಆಯನೂರು ಮಂಜುನಾಥ್ ಅವರು ಸುಮಾರು 10,000 ಮತಗಳ ಅಂತರದಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದರು. ಇವತ್ತು ಆಯನೂರು ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ದಿನೇಶ್ ರವರು ಇವತ್ತು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿದ್ದಾರೆ. ಅದೇ ರೀತಿಯಾಗಿ BJPಯಲ್ಲೂ ಕೂಡ ಈಗಾಗಲೇ ಸರ್ಜಿ ಅವರು ಅಭ್ಯರ್ಥಿಯಾಗಿದ್ದಾರೆ. ರಘುಪತಿ ಭಟ್ರವರು ಇವತ್ತು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿದ್ದಾರೆ. ಅಂದರೆ ರಾಷ್ಟ್ರೀಯ ಪಕ್ಷದಲ್ಲಿ 2 ಅಧಿಕೃತ ಅಭ್ಯರ್ಥಿಗಳು ಮತ್ತು ರಾಷ್ಟ್ರೀಯ ಪಕ್ಷದಿಂದ ಹೋದಂಥ 2 ಸ್ವಾತಂತ್ರ್ಯ ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆಯಲ್ಲಿ ಪ್ರಮುಖವಾಗಿ ಕಾಣ್ತಾ ಇದ್ದಾರೆ. ಇಲ್ಲ, ಅದೇನಾಗಿದೆ ಅಂದರೆ ದಿನೇಶ್ ಅವರಿಗೆ ಕಾಂಗ್ರೆಸ್ ಪಕ್ಷ 2 ಬಾರಿ ಚುನಾವಣೆಗೆ ಅವಕಾಶ ಕೊಟ್ಟಿದೆ. 2 ಬಾರಿಯೂ ಕೂಡ ಅವರು ಸೋತಿದ್ದಾರೆ. ಅದು ಕಳೆದ ಬಾರಿ ಸುಮಾರು 10,000 ಮತಗಳಿಂದ ಸೋತಿದ್ದಾರೆ. ಅದು ಆಯನೂರು ಮಂಜುನಾಥರ ಎದುರುಗಡೆನೆ. ಹಾಗಾಗಿ ಪಕ್ಷ ಎಲ್ಲವನ್ನು ಪರಿಗಣಿಸಿ ಈಗ ನೀವು 2 ಬಾರಿ ಚುನಾವಣೆಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ನೀವು ಅದನ್ನು ಲೆಕ್ಕಕ್ಕಿಡದೆ ನೀವು ಪಕ್ಷಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ತಪ್ಪು. ಹಾಗಾಗಿ ಈಗ ಅವರು ಕೂಡ ಓಡಾಡ್ತಿದ್ದಾರೆ, ಅದರಲ್ಲಿ ನಮ್ಮದೇನು ಬೇರೆ ಮಾತಿಲ್ಲ. ಆದರೆ ಅವರು ಪಕ್ಷ ಬಿಟ್ಟು ಹೋಗಬಾರ್ದಿತ್ತು. ಎಲ್ಲದಕ್ಕೂ ಪಕ್ಷದಲ್ಲಿ ರಾಜಕೀಯದಲ್ಲಿ ತಾಳ್ಮೆ ಬೇಕು. ನಮಗೆಲ್ಲ ಭಾಳಷ್ಟು ಅನ್ಯಾಯಗಳಾಗಿದ್ದಾವೆ. ಆದರೂ ಕೂಡ ನಾವು ಪಕ್ಷವನ್ನು ಬಿಡ್ತಕ್ಕಂಥ ಕೆಲಸ ಮಾಡಿಲ್ಲ. ಅವರಿಗೆ ಬೇರೆ ಬೇರೆ ಅವಕಾಶಗಳು ಕೊಡ್ತೀವಿ ಅಂತಲೂ ಕೂಡ ಪಕ್ಷ ಹೇಳಿತ್ತು. ಆದರೂ ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲೋ ಒಂದು ಕಡೆ BJPಗೆ ಸಹಕಾರಿ ಮಾಡಲಿಕ್ಕೆ ನಿಂತಾಗಿ ಕಾಣಿಸ್ತಾ ಇದೆ. ಇವತ್ತು ಎಲ್ಲ ಥರದಲ್ಲೂ ಕೂಡ ನಾವು ಎಲ್ಲೇ ಹೋದರೂ ಕೂಡ ಹಿಂದೆ ನಮ್ಗೆ ಈ ಥರ ಸ್ಪಂದನೆ ಇರಲಿಲ್ಲ. ಇವತ್ತು ಪದವೀಧರರು ಎಲ್ಲ ಶಿಕ್ಷಕರು ಕೂಡ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕೈ ಹಿಡಿತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅಭ್ಯರ್ಥಿ 100ಕ್ಕೆ 100 ಆಯನೂರು ಮಂಜುನಾಥ್ ಅವರು ಮತ್ತು ಡಾಕ್ಟರ್ ಮಂಜುನಾಥ್ KK ಅವರು ಕೂಡ ಗೆಲ್ತಾರೆ. ಆಯನೂರು ಮಂಜುನಾಥ್ ಅವರು ಕೂಡ ಈಗಾಗಲೇ ರಾಜ್ಯಸಭಾ ಮೆಂಬರ್ ಆಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ, ವಿಧಾನಸಭೆಯ ಸದಸ್ಯರಾಗಿ ಭಾಳ ಅನುಭವ ಇರ್ತಕ್ಕಂಥವ್ರು ಮತ್ತು ಯಾವಾಗಲೂ ಹೋರಾಟದಿಂದನೇ ಬಂದಂಥವ್ರು. ಎಲ್ಲ ಸಂದರ್ಭದಲ್ಲೂ ಕೂಡ ನೌಕರರ ಪರವಾಗಿ, ಕಾರ್ಮಿಕರ ಪರವಾಗಿ, ಪದವೀಧರರ ಪರವಾಗಿ, ಶಿಕ್ಷಕರ ಪರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮಂಜುನಾಥ್ ಅವರು ಕೂಡ ಶಿಕ್ಷಕರ ಕ್ಷೇತ್ರದ ಅಲ್ಲಿ ಚುನಾವಣೆಗೆ 2 ಬಾರಿ ಸ್ಪರ್ಧೆ ಮಾಡಿದಂಥವ್ರು ಮತ್ತು ಅವರು ಶಿಕ್ಷಕರು ಕೂಡ ಹೌದು. ಹಾಗಾಗಿ ಇವತ್ತು ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಾವೆ. ನಾವು 100% 100ಕ್ಕೆ 100 ನಾವು ಗೆದ್ದೇ ಗೆಲ್ತೀವಿ.